ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಕಾಳಸಂತೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಔಷಧಿಗಳ ಮಾರಾಟ. ಖಾಸಗಿ ಮೆಡಿಕಲ್ ಶಾಪ್, ಸರ್ಕಾರಿ ವೈದ್ಯರ ಖಾಸಗಿ ಕ್ಲಿನಿಕ್ಗಳಲ್ಲಿ ಸೇಲ್ ಆಗ್ತಿದೆಯಂತೆ ಬಿಮ್ಸ್ನ ಮೆಡಿಸನ್ಸ್. ಕಣ್ಣಿದ್ದು ಕುರುಡರಾಗಿ ಕುಳಿತಿದ್ದಾರ ಬಿಮ್ಸ್ ನಿರ್ದೇಶಕರು. ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಪಾದಯಾತ್ರೆ ಮಾಡಿದ್ದ ದೋಸ್ತಿಗಳು. ಈಗ ಜಿಟಿ ದೇವೇಗೌಡ ಹೇಳಿಕೆಯಿಂದ ಕೇಸರಿ ಪಡೆಗೆ ಡ್ಯಾಮೇಜ್. ಹೈಕಮಾಂಡ್ ಗಮನಕ್ಕೆ ತರಲು ಮುಂದಾದ ಬಿಜೆಪಿ ನಾಯಕರು. ಪೌಷ್ಟಿಕ ಆಹಾರದಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆ ಭಾಗ್ಯ. ಸಸ್ಯಾಹಾರ ಮಾತ್ರ ತಯಾರಿಸೋ ಎನ್ಜಿಒಗಳಿಂದ ಮೊಟ್ಟೆ ಬೇಯಿಸಲು ಹಿಂದೇಟು. ಇನ್ನು ಕೆಲ ಶಾಲೆಗಳಲ್ಲಿ ಸ್ಟವ್ ಇಲ್ಲ, ಸಿಲಿಂಡರ್ ಇಲ್ಲ. ಮೊಟ್ಟೆ ಬೇಯಿಸೋದು ಹೇಗೆ ಎಂಬ ಪ್ರಶ್ನೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಕೇಸ್. ಇವತ್ತು ದರ್ಶನ್, ಪವಿತ್ರ ಸೇರಿ 4 ಬೇಲ್ ಅರ್ಜಿ ವಿಚಾರಣೆ. ಬೆನ್ನಲ್ಲೇ ಊತ ಹಿನ್ನೆಲೆ ಅನಾರೋಗ್ಯದ ಕಾರಣ ಬೆಂಗಳೂರಿಗೆ ಶಿಫ್ಟ್ ಆಗಲು ದರ್ಶನ್ ಪ್ಲಾನ್. ಚೈತ್ರ ಕುಂದಾಪುರರನ್ನ ಕೂಡಲೇ ಶೋನಿಂದ ಹೊರಗೆ ಹಾಕಿ, ಇಲ್ಲದಿದ್ರೆ ಬಿಗ್ ಬಾಸ್ ಸೀಸನ್ 11 ವಿರುದ್ಧ ಕೋರ್ಟಿಗೆ ಹೋಗ್ತೀವಿ. ಪೊಲೀಸ್ ಕೇಸ್ಗಳಿರುವ ಅವರನ್ನ ಸ್ಪರ್ಧೆ ಮಾಡಿರೋದು ಸರಿಯಲ್ಲ ಅಂತ ವಕೀಲ ಕೆಎಲ್ ಭೋಜರಾಜ್ ನೋಟಿಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.